ಇಂಥ ಹೀನ ಕೃತ್ಯವನ್ನು ಮಾಡುವಾಗ ದೇಶದ ಇತಿಹಾಸದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಕಾಶ್ಮೀರಿ ಪಂಡಿತರಿದ್ದಂಥ ಒಂದು ಪವಿತ್ರವಾದ ಜಾಗ, ಅದೊಂದು ದೊಡ್ಡ ಧಾರ್ಮಿಕವಾಗಿ ದೊಡ್ಡ ಒಂದು ಇತಿಹಾಸ ಇದ್ದಂಥವ್ರು. ಈ ಪಿಶಾಚಿಗಳಿಗೆ ಒಂದು ಜಾತಿಯನ್ನು ಅದು ಮಾಡಿರೋದಕ್ಕಿಂತ ಹೆಚ್ಚಾಗಿ ಅವರು ಮನೆಯವ್ರು ಕೇಳಿದಾಗ ನೀವು ಯಾರಿಗೂ ಹೋಗಿ ಹೇಳು ಅಂತ ಹೇಳ್ತಾನಲ್ಲ, ಅವ್ರಿಗಿರ್ತಕ್ಕಂಥ ಒಂದು ದುರಹಂಕಾರ ಇದು ಎಷ್ಟು ಮಟ್ಟಿಗೆ ತಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ಕೂಡ ಯೋಚನೆ ಮಾಡಬೇಕಾಗಿದೆ. ಇಂಥ ಹೀನ ಕೃತ್ಯವನ್ನು ಮಾಡಿದಂಥವ್ರಿಗೆ ತಕ್ಕ ಸಾಕ್ಷಿ ಆಗಲೇಬೇಕು. ಇದರಿಂದ ಎಷ್ಟೇ ದೊಡ್ಡ ಶಕ್ತಿ ಇದ್ರೂ ಕೂಡ ಅದನ್ನು ಕೂಡ ಭಾರತೀಯರು, ಭಾರತ ದೇಶ, ಸನ್ಮಾನ್ಯ ನರೇಂದ್ರ ಮೋದಿಯವರು, ಸನ್ಮಾನ್ಯ ಅಮಿತ್ ಶಾ ಅವರು, ನಮ್ಮ ಸರ್ಕಾರ, ನಮ್ಮ ನೇತಾರರು, ನಮ್ಮ ಭಾರತ ಸರ್ಕಾರ ಅದನ್ನು ಕಠಿಣವಾದ ಕ್ರಮವನ್ನು ತೆಗೆದುಕೊಳ್ತಕ್ಕಂಥದಕ್ಕೆ ಈಗಾಗಲೇ ಯೋಚನೆ ಮಾಡ್ತಾ ಇದ್ದಾರೆ. ಆ ಕೆಲಸ ಆಗ್ತದೆ. ಇನ್ನು ಮುಂದೆ ಇಂಥ ಆಗ್ದಾಗ ನೋಡ್ಕೊಳ್ತಕ್ಕಂಥದ್ದು ಈಗಾಗಲೇ ಅಮಿತ್ ಶಾ ಜಿಯವರು ಅಲ್ಲೇ ಇದ್ದಾರೆ, ಪ್ರಧಾನಿಗಳು ಬಂದಿದ್ದಾರೆ, ರಾಜನಾಥ್ ಸಿಂಗ್ ಸಾಹೇಬರು ಕೂಡ ಇವತ್ತು ಸೇರ್ಕೊಳ್ಳೋರಿದ್ದಾರೆ, ನಮ್ಮ ಡಿಫೆನ್ಸ್ ಮಿನಿಸ್ಟ್ರು. ಹಾಗಾಗಿ ಒಟ್ಟಾಗಿ ಈ ಒಂದು ಕೃತ್ಯ ಮಾಡಿರ್ತಕ್ಕಂಥವ್ರಿಗೆ